ಪಂಡಿತೋತ್ತಮರೇ, ಮುಂದಿನ ಗ್ರಹದ ಮಹಿಮೆಯನ್ನು ತಿಳಿಸುವರಾಗಿ. ಮಹಾಪ್ರಭು, ನಮ್ಮ ಅರಮನೆಯ ರಾಜಗುರುಗಳು ತಿಳಿಸಿರು ಮಹಾಪ್ರಭು, ಅವರು ಬರುತ್ತಿರುವರು. ಜಯ ಜಯ ಜಗದೀಶ ಪಾಂಪಾಗಿ ಪರಮೇಶ್ವರ ಗೌರೀಶ, ಜಯ ಜಯ ಜಗದೀಶ. ಉಪಗ್ರಹ ಪರಿವೃತ ಅಸಮ ವೈಭವನೆ, ಉಪಗ್ರಹ ಪರಿವೃತ ಅಸಮ ವೈಭವನೆ, ಹೇ ಶನಿ ದೇವನೇ, ಹೇ ಶನಿ ದೇವನೇ ಸಾಷ್ಟಾಂಗ ವಂದನೆ, ಹೇ ಶನಿ ದೇವನೇ ಸಾಷ್ಟಾಂಗ ವಂದನೆ. ಜಯ ಜಯ ಜಗದೀಶ ಪಾಂಪಾಗಿ ಪರಮೇಶ್ವರ ಗೌರೀಶ, ಜಯ ಜಯ ಜಗದೀಶ. ರಾಜೇಂದ್ರ, ಪಂಡಿತೋತ್ತಮರೇ, ನವಗ್ರಹಗಳಲ್ಲಿ ಆ ಶನಿದೇವನ್ನು ಅತಿ ಅಗ್ರಗಣ್ಯನೆಂದು ಹೇಳಬಹುದು. ಮತ್ತೊಮ್ಮೆ ಹೇಳುವೆ ನೋಡಿ ರಾಜೇಂದ್ರ. ಪಂಡಿತೋತ್ತಮರೇ, ಕುಲದೊಳ್ ಗಾಣಿಗ ಶನಿತ ಮಹಾಪ್ರಭು. ಪಂಡಿತೋತ್ತಮರೇ, ಕುಲದೋ ಗಾಣಿಗ ಶನಿತ ಜಲಜಾಫನಂ ಬಳಲಿಸಿದ ಬಹುದರದಿಂದ ಮಹಾಪ್ರಭು. ಪಂಡಿತೋತ್ತಮರೇ, ಮಲಗರಾದಿ ಶಿವನಾದೊಡೆಯೂ ಮಹಾಪ್ರಭು. ಮಲಗರ ಆದಿ ಶಿವನಾದೊಡೆಯಂ, ಮಲಗರ ಆದಿ ಶಿವನಾದೊಡೆಯಂ, ಛಲದಿಂದ ಬಳಲಿಸದೆ ಬಿಡನ ಕಲಿಮಗರಾಯ. ರಾಜೇಂದ್ರ, ಪಂಡಿತೋತ್ತಮರೇ, ನವಗ್ರಹಗಳಲ್ಲಿ ಅಧಿಕನಾದವನು ಮತ್ತು ಮಹಾಕ್ರೂರನಾದವನು ಶನಿದೇವನು. ಆತನ ಕೋಪ ದೃಷ್ಟಿಗೆ ಈ ಧರಣಿಯ ಜನರೆಲ್ಲರೂ ಗಡಗಡನೆ ನಡುಗುವರು ಪ್ರಭು. ಅಲ್ಲದೆ ಮಲಕರಾದಿ ಸುರ ಮುನಿಗಳು ಕೂಡ ತಡಬರಿಸುವರು. ಆತನು ಶಾಂತ ರೂಪಿನಿಂದ ಕರುಣಿಸಿದ್ದೆ ಆದರೆ ಅನೇಕ ವರಗಳನ್ನಿತ್ತು ಕಾಪಾಡುವನು. ರಾಜೇಂದ್ರ, ಪಂಡಿತೋತ್ತಮರೇ, ಆತನು ಜನಿಸಿದ ಕಾಲದಲ್ಲಿ ತಂದೆಯಾದ ಅರ್ಕನ ಮೇಲೆ ದೃಷ್ಟಿ ಬೀಳಲು ಒಂದೇ ಕ್ಷಣದಲ್ಲಿ ಆ ಸೂರ್ಯದೇವನ ಶರೀರವೆಲ್ಲವೂ ಪುಷ್ಟವಾಯಿತು. ಸಾರಥಿಯಾದ ಅರುಣನ ಕೈಕಾಲು ಮುರಿದು ಎಳವನಾದನು. ರಥಕ್ಕೆ ಕಟ್ಟಿದ್ದಂತ ಸಪ್ತ ಅಶ್ವಗಳ ಕಣ್ಣುಗಳು ಹಿಂಗಿ ಹೋಗಿ ಆ ಕುದುರೆಗಳು ಕಣ್ಣು ಕಾಣದಂತವಾದವು. ಈ ಸಮಯದಲ್ಲಿ ತಂದೆಯಾದ ಸೂರ್ಯದೇವನು ಚಿಂತಾಭರಿತನಾಗಿ ಕುಳಿತುಕೊಂಡಿರಬೇಕು. ಆ ಛಾಯಾದೇವಿಯು ಹಾಗೂ ಮುಕ್ಕೋಟಿ ದೇವತೆಗಳು ಆ ಛಾಯಾಸುತನನ್ನ ಮಹಾಪ್ರಭು ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ತಂ ನಮಾಮಿ ಶನೈಶ್ಚರಂ ಎಂಬುದಾಗಿ ಆ ಛಾಯಾಸುತರನ್ನ ಆ ಸೂರ್ಯಕುಮಾರನ ಅತಿ ಪ್ರೀತಿ ಭಕ್ತಿಯಿಂದ ಪ್ರಾರ್ಥಿಸಿ ತಂದೆಯಾದ ಸೂರ್ಯದೇವನಿಗೆ ಒದಗಿರುವ ಕಷ್ಟವನ್ನು ದೂರ ಮಾಡಬೇಕೆಂದು ಪರಿಪರಿಯಾಗಿ ಬೇಡಿಕೊಂಡರು. ಆಗ ಆ ಸೂರ್ಯಪುತ್ರನಾದರೂ
ತನ್ನ ದೃಷ್ಟಿಯನ್ನು ಹಿಂದಕ್ಕೆ ಪಡೆಯಲಾಗಿ ತಂದೆಯಾದ ಸೂರ್ಯದೇವನಿಗೆ ಒದಗಿದ್ದಂಥ ಕುಷ್ಠರೋಗವು ಕ್ಷಣಾರ್ಧದಲ್ಲಿ ಮಾಯವಾಯಿತು ರಾಜೇಂದ್ರ. ಕ್ಷಣಾರ್ಧದಲ್ಲಿ ಮಾಯವಾಯಿತು. ಬಲೆ ಬಲೆ ಪಂಡಿತೋತ್ತಮರೇ, ಸಾರಥಿಯಾದ ಅರುಣನ ಕೈಕಾಲುಗಳು ಮೊದಲಿನಂತೆ ಆದವು ರಾಜೇಂದ್ರ, ಮೊದಲಿನಂತೆ ಆದವು. ಬಲೆ ರಥಕ್ಕೆ ಕಟ್ಟಿದಂತ ಸಪ್ತ ಅಶ್ವಗಳ ಕಣ್ಣುಗಳು ಪ್ರಜ್ವಲಿಸುವಂತೆ ಕಾಣುವಂತಾಗಿ ರಥದಲ್ಲಿ ಅತಿ ರಮ್ಯವಾಗಿ ನಡೆದವು ರಾಜೇಂದ್ರ. ಇದರಿಂದ ತಂದೆಯಾದ ಸೂರ್ಯದೇವನು ಸಂತೋಷಪಟ್ಟನು ರಾಜೇಂದ್ರ. ಆದ್ದರಿಂದ ನವಗ್ರಹಗಳಲ್ಲಿ ಆ ಶನಿದೇವನೇ ಅತಿ ಅಗ್ರಗಣ್ಯೆಂದು ಕಂಠಾಕೋಶವಾಗಿ ಹೇಳಬಲ್ಲದು ರಾಜೇಂದ್ರ. ಪಂಡಿತೋತ್ತಮರೇ, ಮಹಾಪ್ರಭು, ಏನನ್ನು ಹೇಳಿದಿರಿ? ಈತನು ಹುಟ್ಟಿದಾಗಲೇ ತನ್ನ ತಂದೆಯಾದ ಸೂರ್ಯದೇವನ ಮೇಲೆ ದೃಷ್ಟಿ ಬೀಳಲು ನನ್ನ ತಂದೆಯಾದ ಸೂರ್ಯದೇವನಿಗೆ ಕುಷ್ಠರೋಗವು ಪ್ರಾಪ್ತಿಯಾಗಿದೆ. ಹೌದು ರಾಜೇಂದ್ರ. ಬಲೆ ಪಂಡಿತೋತ್ತಮರೇ, ಅನಂತರ ಮುಂದೆ ಏನಾಗಿದೆ ತಿಳಿಸುವರಾಗಿ. ರಾಜೇಂದ್ರ, ಸಾರಥಿಯಾದ ಅರುಣನ ಕೈಕಾಲುಗಳು ಮುಳಿದು ಎಳವಾದವು ರಾಜೇಂದ್ರ, ಎಳವಾದ. ಏನೇನು ಹೇಳಿದಿರಿ ಪಂಡಿತೋತ್ತಮರೇ? ಸಾರಥಿಯಾದ ಅರುಣನ ಕೈಕಾಲೆಡವಾಗಿ ಭೂಮಿಗೆ ಉರುಳಿಸುತ್ತವೆ. ಹೌದು ರಾಜೇಂದ್ರ. ಪಂಡಿತೋತ್ತಮರೇ, ಆ ಸಾರಥಿ ಮಾಡಿದ ಅಪರಾಧವಾದರೂ ಏನಿತ್ತು? ಅನಂತರ ಮುಂದೆ ಏನಾಗಿತ್ತು ಪಂಡಿತೋತ್ತಮರೇ? ಸಪ್ತಾಶ್ವಗಳ ಕಣ್ಣುಗಳು, ರಥಕ್ಕೆ ಕಟ್ಟಿದ್ದಂತ ಸಪ್ತ ಅಶ್ವಗಳ ಕಣ್ಣುಗಳು ಹಿಂಗಿ ಹೋಗಿ ರಥದಲ್ಲಿ ನಡೆಯಲಾರದೆ ಹೋದವು ರಾಜೇಂದ್ರ. ಪಂಡಿತೋತ್ತಮರೇ, ಮಹಾಪ್ರಭು, ಆ ಅಶ್ವಗಳಾದರೂ ಮಾಡಿದ ಪಾಪವಾದರೆ ಏನಿತ್ತು? ಪಂಡಿತೋತ್ತಮರೇ, ಅನಂತರ ಮುಂದೆ ಏನಾಗಿತ್ತು? ತಂದೆಯಾದ ಸೂರ್ಯದೇವನಿಗೆ ಮತ್ತು ರಥಕ್ಕೆ ಕಟ್ಟಿದ್ದಂತ ಸಪ್ತ ಅಶ್ವಗಳ ಕಣ್ಣುಗಳು ಹಾಗೂ ಸಾರಥಿಯಾದ ಅರುಣನ ಕೈಕಾಲುಗಳನ್ನು ಪರಿಪರಿಯಾಗಿ ಬೇಡಿಕೊಂಡು ಮುಕ್ಕೋಟಿ ದೇವತೆಗಳು ಬೇಡಿಕೊಳ್ಳಲಾಗಿ ಅವರಿಗೆ ಒದಗಿದಂಥ ಕಷ್ಟಗಳು ದೂರವಾಗಿ ಮತ್ತೆ ಆ ಸಪ್ತಾಶ್ವಗಳ ಕಣ್ಣುಗಳು ಕಾಣುವಂತಾಗಿ ರಥದಲ್ಲಿ ಅತಿ ರಮ್ಯವಾಗಿ ನಡೆದವು ರಾಜೇಂದ್ರ. ಆದ್ದರಿಂದ ನವಗ್ರಹಗಳಲ್ಲಿ ಆ ಛಾಯಾಸುತನೇ ಸೂರ್ಯದೇವನೇ ಅಗ್ರಗಣ್ಯನು, ಅತಿ ಅಗ್ರಗಣ್ಯನೆಂದು ಕಂಠಾಕೋಶವಾಗಿ ಹೇಳುತ್ತೇನೆ ರಾಜೇಂದ್ರ. ಮಹಾಪ್ರಭು, ಜನನಿ ಜನಕರನ್ನು ಪಿಡಿದು ಕಾಡಿದ ಜನಕರನ್ನು ಪಿಡಿದು ಕಾಡಿದ ದುರುಳನ ಭಾಗ್ಯ ಜನಯೊಳಗಿಂದ ಧರಣಿ ಸುರರ ನುಡಿಯುವುದನ್ನು ಧರಣಿ ಸುರರ ನುಡಿಯುವುದನ್ನು ಬಡವ ನನ್ನ ಮಗನ ರವಿಯು ಬಡವ ನನ್ನ ಮಗನ. ಮಹಾಪ್ರಭು, ಶಾಂತರಾಗಿರಿ, ಶಾಂತರಾಗಿ ಮಹಾಪ್ರಭು. ಹರಿಯ ನಾಮವನ್ನು ಮನದಲ್ಲಿ ಜಲಿ ಬಡವನ ಹರಿಯ ನಾಮವನ್ನು ಮನದಲ್ಲಿ ಜಲಿ ಪಡೆಯಲೇಬೇಕು ತರುಣ ಮಗನ. ಶಾಂತರಾಗಿ ಹರಿಯ ನಾಮವನ್ನು ಮನದಲ್ಲಿ ಜಲಿಸಿ ಪಡೆಯಲೇಬೇಕು ತರುಣ ಮಗನ. ಧರಣಿ ಸುರರೆ ನುಡಿಯುವುದರಿಂದ ಧರಣಿ ಸುರರೆ ನುಡಿಯುವುದರಿಂದ ಬಡವನ ಮಗನ ರವಿಯು ಬಡವನ ಮಗನ ಬಾಳು ಬಡವನ ಮಗನ. ಹುಟ್ಟಿದರಿಂದ ಮಗನೊಟ್ಟಬೇಕು, ತಪಸ್ಸು ಮಾಡಿ ಪಡೆಯಬೇಕು. ಇಂದ ಸುಪುತ್ರನನ್ನ ಕೈಲಾಸಿಕ ಅಧಿಪತಿಯಾದ ಆ ಪಾರ್ವತಿ ಪರಮೇಶ್ವರನ್ನು ಸುದೀರ್ಘವಾಗಿ ತಪಸ್ಸನ್ನು ಮಾಡಿ ಪಡೆಯಬೇಕು. ಇಂದ ಸುಪುತ್ರನನ್ನ ಹುಟ್ಟಿದಾಗಲೇ ತನ್ನ ತಂದೆಯಾದ ಸೂರ್ಯದೇವನ ಮೇಲೆ ದೃಷ್ಟಿ ಬೀಳಲು ಅಂತ ತನ್ನ ತಂದೆಯಾದ ಸೂರ್ಯದೇವನಿಗೆ ಕುಷ್ಠರೋಗವನ್ನು ತಂದುಕೊಟ್ಟಂತ ಆ ನದಾದೃಷ್ಟ ಮತಿಹೀನನ ವಿಚಾರವನ್ನು ಈ ಸತ್ಯ ಧರ್ಮ ನ್ಯಾಯ ಇಷ್ಟೆಯಿಂದ ನಡೆಯುತ್ತಿರುವ ಈ ನನ್ನ ಸಭಾಭವನದಲ್ಲಿ ನುಡಿಯಬಹುದೇ ಪಂಡಿತೋತ್ತಮರೇ? ಸಾಕು ಮಾಡಿ ನನ್ನ ಮಾತುಗಳನ್ನು. ಮಹಾಪ್ರಭು, ಶಾಂತರಾಗಿರಿ ಮಹಾಪ್ರಭು, ಶಾಂತರಾಗಿರಿ. ನಿಂದಿಸಿ ನುಡಿಯದಿರೇ ಆಶೆನಿಯ, ನಿಂದಿಸಿ ನುಡಿಯದಿರೇ. ಪಂಡಿತೋತ್ತಮರೇ, ನಿಂದಿಸಿ ನುಡಿಯದಿರೇ ಆಶೆನಿಯ, ನಿಂದಿಸಿ ನುಡಿಯದಿರೇ. ಗಗನ ಸಂಚಾರಿಯು ಆತ ಇದ್ದರೆ ಬಿರುನುಡಿಗೆ
ನವಗ್ರಹಗಳೊಡೆಯನಾದ ಪ್ರಭು ಕ್ರೋಧಮತ ಸಹಿತನು. ಮಹಾಪ್ರಭು ತಿಲೋತ್ತಮರೇ, ನವಗ್ರಹಗಳೊಡೆಯನಾದ ಪ್ರಭು ಕ್ರೋಧಮತ ಸಹಿತನು. ನಿಮ್ಮಯ ರಾಶಿಗೆ ಆತನು ಬಂದೊಡೆ ತೊಂದರೇನಾಗುವುದು? ನಿಮ್ಮಯ ರಾಶಿಗೆ ಆತನು ಬಂದೊಡೆ. ನಿಮ್ಮಯ ರಾಶಿಗೆ ಆತನು ಕಡು ಕಷ್ಟವನ್ನು ಕೊಡುವನು ನಿಮಗೆ, ಕಡು ಕಷ್ಟವನ್ನು ಕೊಡುವನು ನಿಮಗೆ. ನಿಂದಿಸಿ ನುಡಿಯದಿರಿ ಆಶನೀಯ, ನಿಂದಿಸಿ ನುಡಿಯದಿರಿ 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 ಮಹಾಪ್ರಭು ಮಹಾಪ್ರಭು, ಈ ದಿನ ನಿಮಗೇನಾದರೂ ಮಂದಮತಿ ಕವಿಯಿತು ಅಥವಾ ಕುಂದೊದಗುವ ಕಾಲ ಕೂಡಿ ಬಂದಿತು. ಮಂದಾಕಿನಿ ಧರನಾದರೂ ಬಿಡದೆ ಕುಂದನ್ನು ಪಡಿಸುವ ಆ ರವಿನಂದನನ ಪರಾಕ್ರಮವನ್ನು ತಿಳಿಯದೆ ವೃತ ಆತನನ್ನು ನಿಂದಿಸಿ ಆತನ ಕೋಪಕ್ಕೆ ಗುರಿಯಾದರಲ್ಲ. ಪಂಡಿತೋತ್ತಮರೇ, ಆತನು ಈ ವಿಚಾರವನ್ನು ಕರ್ಣದೋಳ್ ಕೇಳಿದ ಮಾತ್ರಕ್ಕೆ ಕರ್ಣದೋಳ್ ಕೇಳಿದ ಮಾತ್ರಕ್ಕೆ ಏನಾಗುವುದು ಪಂಡಿತೋತ್ತಮರೇ? ಆತನು ಬಂದು ನಿಮಗೆ ವಕ್ರಿಸಿದರೆ ಬರಲಿ. ಅಂದಗೆಟ್ಟು ಹೋಗುವಿರಲ್ಲದೆ ನಿಮ್ಮ ಪಾಡೇನಾಗುವುದು ಬಲ್ಲಿರ ಪಂಡಿತೋತ್ತಮರೇ, ಆತನೇನು ತಂದೆ, ತಾಯಿ, ಗುರು, ದೈವ ಇವರಾರನ್ನು ಲೆಕ್ಕಿಸ ಅವನೊಬ್ಬ ದೈವನೆಂದು ಈ ನನ್ನ ಸಭಾಸ್ಥಾನದಲ್ಲಿ ನುಡಿಯುತ್ತಿರುವ ಪಂಡಿತೋತ್ತಮರೇ, ಕ್ಷಾಚ ಮಾಡಿ ಈ ನಿಮ್ಮ ಮಾತುಗಳನ್ನು. ಅಂತ ಮಹಾಮಹಿಮ ಮೂರ್ತಿ ಆ ನಿಮ್ಮ ಸೆಣಿಯಾಗಿದ್ದಲ್ಲಿ ಇಲ್ಲಿ ನನ್ನ ಸಭಾಸ್ಥಾನಕ್ಕೆ ಕರೆಸುವರಾಗಿ ಆತನನ್ನು ಕೇಳುವನು. ಒಟ್ಟಿನಾಗಲೇ ನನ್ನ ತಂದೆಯಾದ ಸೂರ್ಯದೇವನಿಗೆ ಕುಷ್ಠರೋಗವನ್ನು ಕೊಟ್ಟಂತ ನತಾದೃಶ ಮಾದೇನ ಎಂದು ಅವನನ್ನೇ ಕೇಳುವನು. ಒಬ್ಬ ಶಾಂತರಾಗಿ ಪಂಡಿತೋತ್ತಮರೇ, ಮಹಾಪ್ರಭು ಶಾಂತರಾಗಿ. ಮಹಾಪ್ರಭು ಅದು ಶನಿದೇವರು ಬರುವುದರಿಂದ ಅವನು ಬರುವನು. ಕೂಡಿದ ಸಭೆಯೊಳ್ ಎನ್ನಂ ಜರಿದು ನಿಂದಿತೆಯ ಮೂಢ ಕೇಳಿದಿರೇನೈ ಸೂರ್ಯ ಚಂದ್ರಾದಿಗಳೇ, ಕೇಳಿದಿರೇನೈ ಸೂರ್ಯಚಂದ್ರಾದಿಗಳೇ, ಕೇಳಿದಿರೇನೈ ಅಷ್ಟದಿಕ್ಪಾಲಕರೇ, ಮದಾಂಧ ಕೇಳಿದಿರೇನೈ ದೇವಾನುದೇವತೆಗಳೇ, ಕೇಳಿದಿರೇ ಮತಗಳೇ, ಭೂಲೋಕದಲ್ಲಿ ನರನಾಡಿದ ಮಾತುಗಳ ಕೂಡಲೇ ಬಂದೊಕ್ಕರಿಸುವ ನಿನಗೆ ಮಧೋಂದ ವಿಕ್ರಮ, ಕೂಡಲೇ ಬಂದೊಕ್ಕರಿಸುವ ನಿನಗೆ ಹರಿ
ಮರಮಕ್ಕಳನ್ನು ಬಿಡನಧಮ ಕಾಲ ಭೈರವನನ್ನು ಪೂಜಿಸಲೆಂದು ತೆರಳುತ್ತಿರುವ ಈ ಸಮಯದಲ್ಲಿ ಭೂಲೋಕದಲ್ಲಿ ಉಜ್ಜಯಿನಿ ನಗರವನ್ನಾಳುವ ರಾಜ ವಿಕ್ರಮನು ನನ್ನನ್ನು ಈ ನಾಮಾನವಾಗಿ ನಿಂದಿಸುತ್ತಿರುವನಲ್ಲ. ನಿಂದಿಸಿ ನುಡಿದುದಲ್ಲದೆ ಅವನ ಆಸ್ಥಾನಕ್ಕೆ ಬೇರೆ ಆಹ್ವಾನವನ್ನಿಟ್ಟು ಕರೆಯುತ್ತಿರುವೆ ಮದಾಂಧ. ಆದರದಿಂದ ಆಹ್ವಾನವಿಟ್ಟು ಕರೆದವರ ಬಳಿಗೆ ಬಾರದಿರುವನ ಶನೈಶ್ವರನು. ಇದೋ ದುರಂಕಾರಿ, ನಿನ್ನ ಕ್ಷಮದಲ್ಲಿ ಪ್ರತ್ಯಕ್ಷನಾಗುವೆನು, ಅನುಭವಿಸುವ ಮದಾಂಧ. ಕಾಹವಾಹನ ನಡೆ ಭೂಲೋಕಕ್ಕೆ. ಚರಣ ಅರಿಯದೆ ನಾಂಗೈದ ಪರಾಧವಂ ಮನವೀ ಶ್ರೀರಾಜ ವರಸಾಂದತೆಯಂ ಧರಿಸುತ್ತೆ ವರಸಾಂದತೆಯಂ ಧರಿಸುತ್ತೆ ಕೈದ ಅಪರಾಧವಂ ಹೊರವುದೆನ್ನೋ ಶನಿರಾಜ. ಶ್ರೀರಾಜ, ನಾನರಿಯದೆ ಗೈದಿರುವ ಅಪರಾಧವನ್ನು ಮನ್ನಿಸಿ ಕಾಪಾಡುತ್ತದೆ, ಕಾಪಾಡು. ಪರಪರಯನ್ನಂ ಜರಿದವನಾರು ಧನಪತಿ ಮೂಡನ ದಂಡಿಸುವೆ. ಪರಪರಯನ್ನಂ ಜರಿದವನಾರು ಧನಪತಿ ಮೂಡನ ದಂಡಿಸುವೆ. ಧನಪತಿ ಕೂಳನ ದಂಡಿಸುವೆ, ಧನಪತಿ ಕೂಳನ ದಂಡಿಸುವೆ. ದಂಡಧರದಲ್ಲಿ ಹಿಂಡು ಬಿಡುವೆನ ನೀಚ ಹದಮನ ನಿಮಿಷದಲ್ಲಿ. ಸೃಷ್ಟಿಕರ್ತನಾದ ಬ್ರಹ್ಮದೇವನು, ವೈಕುಂಠವಾಸಿ ಲಕ್ಷ್ಮೀನಾರಾಯಣನು, ಸಕಲ ಜೀವರಾಶಿಗಳಿಗೂ ಅನ್ನದಾತನಾದ ಆ ಸರ್ವೇಶ್ವರನು ನನಗೆ ಶನೇಶ್ವರನೆಂಬ ಬಿರುದು ಕೊಟ್ಟಿರುವಾಗ, ಎಲ್ಲವೋ ದುರಂಕಾರಿ ಸೂರ್ಯಚಂದ್ರಾದಿಯಾಗಿ ಸಪ್ತ ಲೋಕಗಳೇ ನನ್ನ ಹೆಸರನ್ನು ಕೇಳಿದ ಮಾತ್ರಕ್ಕೆ ಸೂರ್ಯಚಂದ್ರರು ಗಡಗಡನೆ ನಡುಗುವರು, ಭೂಮಂಡಲವು ಕಂಪಿಸುವುದು. ಹೀಗಿರುವಲ್ಲಿ ಅಲ್ಪ ಕಾಲದಲ್ಲಿ ಜನಿಸಿ ಲಯವಾಗುವ ಭ್ರಷ್ಟ ನನ್ನನ್ನು ಈ ನಾಮಾನವಾಗಿ ಜರಿಯುವಷ್ಟು ಶಕ್ತಿ ಸಾಮರ್ಥ್ಯದಿಂದಲುಂಟಾಯಿತನು ದೈವದ್ರೋಹಿ. ಆಗಲಿ ಮದಾಂಧ ವಿಕ್ರಮ, ನಾನು ಕೊಡುವ ಕಷ್ಟಗಳನ್ನು ಅನುಭವಿಸುತ್ತ ಬಾ. ಆಗಲಿ ದುರಂಕಾರಿ. ಭಕ್ತವತ್ಸಲ
ಜಯ ಅಪರಾಧ ದರ್ಪದಲ್ಲಿ ಶ್ರೀರಾಜ ಅರಸುನಾನೆಂದಭಿಮಾನ ದರ್ಪದಲ್ಲಿ ಹರಿಹರನಾಂಜರಿದನು ದೇವಾ ಪರಮಾತ್ಮ ಶ್ರೀರಾಜ ಈ ನಿನ್ನ ಘನ ಮಹಿಮೆಯನ್ನು ಅರಿಯದೆ ನಿನ್ನನ್ನು ತೆರೆದು ಈ ನಿನ್ನ ಕೋಪಕ್ಕೆ ಗುರಿಯಾಗಿರುವೆನು ಪ್ರಭು. ಈ ಅಶು ಕಂದರನ್ನು ದಯಮಾಡಿ ಮನ್ನಿಸಿ ಕಾಪಾಡುತ್ತ ಅದಮ್ಮನೆ ಬಿಡುವೆನೆ ನಿನ್ನ ಅದಮ್ಮನೆ ಬಿಡುವೆನೆ ಅಪಮಾನ ಕೈಲೆಯ ಅದಮ್ಮನೆ ಬಿಡುವೆನೆ ಅದಮ್ಮನೆ ಬಿಡುವೆನೆ ಅಪಮಾನ ಕೈಲೆಯ ಅದಮ್ಮನೆ ಬಿಡುವೆನೆ ಕೂಡಿದ ಸಭೆಯಲ್ಲಿ
ಹಾಗೆ ನಡೆಮುಡಿಯ ಮೇಲೆ ನಡೆದಾಡುತ್ತಾ ಮಂದಿ ಮಾರ್ಬಲರಿಂದಲೂ ವೈತಾಲಕರಿಂದಲೂ ವೈಲೇರಿಸಿಕೊಳ್ಳುತ್ತಾ ಸ್ವಪ್ರೇರಣೆ ಗಂಧರ್ವ ವಿಶ್ವಕರ್ಮರು ನಿರ್ಮಿಸಲ್ಪಟ್ಟಂತ ಈ ಎತ್ತರವಾದ ಮಯೂರ ಸಿಂಹಾಸನದಲ್ಲಿ ಕುಳಿತು ರಾಜ್ಯಭಾರ ಮಾಡುತ್ತಿರುವೆಂದು ಬಹಳ ಹಟ್ಟಾಸದಿಂದ ನನ್ನನ್ನು ಜರು ನಿಲ್ಲಿಸಿದೆಯೇನು ಮದಾಂಧ. ಎಲ್ಲವೋ ದುರಂಕಾರಿ, ನಿನ್ನ ಅರಮನೆಯ ಊಳಿಗದವನು ನನ್ನನ್ನು ನಿಂದಿಸಿದರೂ ಸುಮ್ಮನಿರುತ್ತಿದ್ದೆ. ಅಷ್ಟೇ ಏಕೆ ವಿಕ್ರಮ, ನಿನ್ನ ಮಂತ್ರಿ ಮಹಾಶಯರು ನನ್ನನ್ನು ನಿಂದಿಸಿದರೂ ಸುಮ್ಮನಿರುತ್ತಿದ್ದೆ. ನೀನು ಯಾರು? ವಿಕ್ರಮ ಭೂಪಾಲ, 64 ವಿದ್ಯೆಗಳಲ್ಲಿ ಪಾರಾಂಗತ, ಕಾಳಿಕಾದೇವಿಯ ವರಪ್ರಸಾದಿತನಾದ ನೀನು ನನ್ನನ್ನು ನಿಂದಿಸಿದರೆ ನಿನ್ನನ್ನು ಸುಮ್ಮನೆ ಬಿಡಬೇಕೆನ್ನುವ ದಂಧ. ಅದೇ ದುರಂಕಾರಿ, ಮುಂದೆ ನೋಡುತ್ತಿರುವ ನನ್ನ ಪರಾಕ್ರಮ ಅದೇನೆಂಬುದಾಗಿ.
ಪಂಡಿತರು ಈ ನಿನ್ನ ಪೂಜಾ ವಿಧಾನವನ್ನು ಎಷ್ಟೇ ವಿಧವಾಗಿ ಹೇಳಿದರು, ಮಂದಮತಿಯಾದ ನಾನು ಮದಗರ್ಭದಿಂದ ಲಕ್ಷ್ಯ ಇಲ್ಲದೆ ಅಲಕ್ಷ್ಯದಿಂದ ನಿಮ್ಮನ್ನು ಜರಿದು ಈ ನಿಮ್ಮ ಕೋಪಾಗ್ನಿಗೆ ಗುರಿಯಾಗಿರುವನು ಪ್ರಭು. ಪ್ರಭು, ಈ ಹಸಗಂದನು ಮಾಡಿರುವ ಅಪರಾಧವನ್ನು ಈ ಧರೆಯಲ್ಲಿ ಮನ್ನಿಸಿ ಕಾಪಾಡಬೇಕೆಂದು ನಿನ್ನ ಪಾದಗಳಿಗೆ ದುರಂಕಾರಿ ಮನ್ನಿಸಬೇಕೇನು ಮದಾಂಧ, ಕಾಪಾಡಬೇಕೇನು? ಜರಿದೆ ಎನ್ನ ಕಳನೆ ಆದಮನ ಜರಿದೆ ಎನ್ನ ಕಳನೆ ಮದಾಂಧನ ಜರಿದೆ ಎನ್ನ ಕಳನೆ ನನ್ನ ಜನ್ಮ ವೃತ್ತಾಂತವನ್ನು ನೀನು ತಿಳಿಯಬೇಕೇನು? ಅವರಿವರನ್ನು ಏಕೆ ಕೇಳಿವೆಯೋ? ನನ್ನ ಜನ್ಮ ವೃತ್ತಾಂತವನ್ನ ನಾನೇ ತಿಳಿಸುವೆನು, ಕೇಳು. ಕಶ್ಯಪಾದಿತ್ಯರ ಪುತ್ರ, ಶತಕೋಟಿ ತೇಜೋ ಪ್ರಕಟಿತ ಆ ಸೂರ್ಯದೇವನೇ ನನ್ನ ಜನಕ. ಈ ದಾರುಣಿಯಾಳ್ ಪೆಂದೋಟಿಪುರವನ್ನಾಳಿದ ಮಯ ವಿಶ್ವಕರ್ಮ ಶಾಂತಲಾ ದೇವಿಯವರ ಸುಕುಮಾರಿ ಸವಿಜ್ಞಾ ದೇವಿಯೇ ನನ್ನ ಮಹಾಮಾತೆ. ಆಕೆಯ ಔದುರ್ಯದ ಪ್ರತಿರೂಪವೇ ಛಾಯಾದೇವಿ, ಅಂದರೆ ಈ ಶನೇಶ್ವರನ ಜನ್ಮದಾತೆ. ತಿಳಿಯಿತೇನು ಮಂದಮತಿಯೇ? ಜಿತಲೇಂದ್ರ ಚಂದ್ರಮ ರೋಹಿಣಿಯರ ಸುಕುಮಾರ, ಕಾಕಾಸೂರನ ನನ್ನ ವಾಹನ. ಮಾತೆ ಛಾಯಾದೇವಿಯ ಅಳತೆಯ ಮೇರೆಗೆ ಚಕಟೇಶ್ವರ ದಿವ್ಯ ಸ್ಥಾನವನ್ನು ನನ್ನ ಉಚ್ಚ ಸ್ಥಾನವನ್ನಾಗಿ ಮಾಡಿಕೊಂಡು ಕರಾಳ ಕಾಡುವ ಅಗ್ನಿ ಜ್ವಾಲೆಗಳನ್ನು ಉಸಿರಾಗಿಸಿಕೊಂಡು ದೇವಾದಿದೇವ ಮಹಾದೇವ ಈಶ್ವರನಿಂದ ಪರಮೇಶ್ವರ ಪಟ್ಟಪಟ್ಟದ ಶನೇಶ್ವರ ಕಾಲನುಜನಾಗಿ ಮಂದ ಚಲನಚತುರನಾಗಿ ದೃಷ್ಟಿ ಮಾತ್ರದಿಂದಲೇ ಆ ಸ್ವರೂಪವನ್ನು ನಿರ್ನಾಮ ಮಾಡಬಲ್ಲ, ನಿರ್ಣಯಿಸಬಲ್ಲ ಈ ಕಲಿಪುರುಷನನ್ನ ನಿನ್ನ ಬಾಯಿಗೆ ಬಂದಂತೆ ಮನಸ್ಸಿಗೆ ಬಂದಂತೆ ಈ ನಾಮಾನವಾಗಿ ಜರಿಯುವಷ್ಟು ಶಕ್ತಿ ಸಾಮರ್ಥ್ಯ ನಿನ್ನಲ್ಲಿ ಉಂಟಾಯಿತು. ಆಗಲಿ ಮದಾಂಧ ವಿಕ್ರಮ, ನಿನಗೆ ಕೊಡಬಾರದ ಕಷ್ಟಗಳನ್ನು ಕೊಡದೆ ಹೋದರೆ ನಾನು ಛಾಯಾದೇವಿಯ ಗರ್ಭದಲ್ಲಿ ಜನಿಸಿದಕ್ಕೆ ಸಾರ್ಥಕವೆಂದು ದುರಂಕಾರಿ. ಹೋಗು, ಅಡಿಗಡಿಗೂ ನನ್ನ ಪಾದ ಕಮಲಗಳನ್ನು ಮುಟ್ಟಬೇಡ. ಇನ್ನೊಮ್ಮೆ ಮುಟ್ಟಿದರೆ ಏಕಕಾಲದಲ್ಲಿ ಸುತ್ತ ದೂರ ದೂರ ಹೋಗುವುದಂತ. ದರೆ
ದರೆಯಳೆಂದು ದುರುಳನಾದೆ. ಅರಿಯದೆ ನಾನೆಂಬ ದರೆಯೊಳೆಂದು ದುರುಳನಾದೆ. ದಾರಿ ಕಾಣದಾಗಿ ನಿಂತೋ ಪರಮಾತ್ಮ. ದಾರಿ ಕಾಣದಾಗಿ ದಯವ ತೋರು ದೀನ ಬಂಧು. ದಯವ ತೋರು ದೀನ ಬಂಧು. ದಯವ ತೋರು ದೀನ ಬಂಧು. ಶಾಂತನಾಗೋ ಶ್ಯಾಮ. ಕಾಯಬೇಕು ಗಹನ ರಾಜ. ಕಾಯಲೇಕೆ ಕರುಣೆ ಇರಿಸಿ. ಕಾಯುವುದೈಕು ಕಾಯರ. ಕಾಯಬೇಕು ಶ್ಯಾಮ. ಭಾನುಜಾತ ಭವ್ಯ ಚರಿತ ತಾಳೆನು ಈ ಅಗಾಧ. ಭಾನುಜಾತ ಭವ್ಯ ಚರಿತ ತಾಳಲಾರೆ ನೀ ಅಗಾಧ. ಚಂದನಾದಯ ನಗರವ. ಚಂದನಾದಯ ನಗರವ ಹಿಡಿದು ಕಾಯೋ ದೀನ ಬಂಧು. ಹಿಡಿದು ಕಾಯೋ ದೀನ ಬಂಧು. ಕಾಯಬೇಕು ಶ್ಯಾಮ. ಕಾಯಲೇಕೆ ಗ್ರಹದ ರಾಜ. ಕಾಯುವುದೈಕು ಕಾಯರ. ಕಾಯಬೇಕು ಪರಮಾತ್ಮ, ನಿನ್ನ ಹೆಸರನ್ನು ಕೇಳಿದ ಮಾತ್ರದಲ್ಲಿ ಹರಿಹರರೇ ತಲ್ಲಣಿಸಿ ಹೋಗುವರು ಪರಮಾತ್ಮ. ಹೀಗಿರುವಲ್ಲಿ ಹುಲ್ಲು ಮಾನವನಾದ ನನ್ನ ಮೇಲೆ ನಿನಗೆ ಕೋಪವೇ ಪ್ರಭು? ಈ ರಸಿಕಂದನು ಮಾಡಿರುವ ಅಪರಾಧವನ್ನು ಈ ಧರೆಯಲ್ಲಿ ಮನ್ನಿಸಿ ನನ್ನನ್ನು ಕಾಪಾಡು ತಂದೆ. ದುರಂಕಾರಿ, ನಿನ್ನನ್ನು ಕಾಪಾಡಬೇಕೆನ್ನುವ ದಂಡ ಚೆನ್ನಾಗಿ ಕಾಪಾಡುವೆನು. ಛೈ ಛೈ ನರಪಶುವೇ. ಛೈ ಛೈ ನರಪಶುವೇ. ವಿಧಿ ವಿಧಾತನ ವಿಧ ಸಮನೆಸಗಿದೆ. ವಿಧಿ ವಿಧಾತನ ವಿಧ ಸಮನೆಸಗಿದೆ. ಛೈ ಛೈ ನರಪಶುವೇ. ಬಡ ಬಡ ನಿನ್ನ ಆಲಿ ಪಡೋರು ತರಗೊಳಗೆ ನಿನ್ನ. ಬಡ ಬಡ ಆಲಿ ಪಡೋರು ತರಗೊಳಗೆ ಕೂಳನು ನಿನ್ನನ್ನು ಕಾಡುತ್ತಲೇ ಬರಿ. ಕೂಳನು ನಿನ್ನನ್ನು ಕಾಡುತ್ತಲೇ ಕೊರಗಿಸಿ ನರಳಿಸಿ ಬಂಧವ ಗೆಲ್ಲೆ. ಕೊರಗಿಸಿ ನರಳಿಸಿ ಬಂಧವ ಗೆಲ್ಲೆ. ಛೈ ಛೈ ನರಪಶುವೇ. ವಿಧಿ ವಿಧಾತನ ವಿರುದ್ಧವನ್ನು ಜಗಿದೆ. ವಿಧಿ ವಿಧಾತನ ವಿರುದ್ಧವನ್ನು ಜಗಿದೆ. ಛೈ ಛೈ ನರಪಶುವೇ. 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 ವನವು, ಯೌವನವು, ಪ್ರಜಾಪ್ರಭುತ್ವವು, ಅವಿವೇಕವು ಈ ನಾಲ್ಕು ಗುಣಗಳಲ್ಲಿ ಒಂದಾಡುವಾಗ ನೀನು ಮದಾಂಧನಾಗಿರುವ ದುರಂಕಾರಿ. ಇದು ನಿನ್ನ ತಪ್ಪಲ್ಲವೋ? ಎಲ್ಲರಿಗಿಂತಲೂ ಎತ್ತರವಾಗಿ ಆಶ್ರಯವಿಟ್ಟಿರುವ ಈ ರತ್ನಖಚಿತ ಸಿಂಹಾಸನದ ತಪ್ಪು. ಭ್ರಮಲ ಹಮಲೇರಿ ಬ್ರಹ್ಮಲಿಖಿತವನ್ನೇ ಬದಲಾಯಿಸುವಂತಿರುವ ಭ್ರಷ್ಟ. ಅದ್ಯಾವ ದೈವ ಶಕ್ತಿಯನ್ನೆಲ್ಲರಿಗಿದೆಯೋ ಮೂಢ.
ಸುರುಕ್ಷೇಮ ಸುರಕ್ಷತೆಯಿಂದ ಕೂಡಿರುವ ಈ ನಿನ್ನ ಸಕಲ ಸಾಮ್ರಾಜ್ಯವನ್ನ ಚಾಮರ ಡಾಮರದಿಂದ ಮುಳುಗಿಸಿ ಬಿಡುತ್ತೇನೆ ಮದಾಂಧ. ಚಾಮರ ಡಾಮರಗಳಿಂದ ಮುಳುಗಿಸಿ ತೇಲಿಸಿಬಿಡುತ್ತೇನೆ. ಎಲ್ಲವೋ ದುರಂಕಾರಿ. ಬೇಡ ತಂದೆ. ಕೇಸರಿ ಗಂಜದ ಮೃಗ ಉಂಟೇನೋ, ಗರುಡ ನಿಗಂಜದ ಸರ್ಪ ಉಂಟೇನೋ, ನನಗಂಜದವರು ಉಂಟೇನೋ, ದೈವದ್ರೋಹಿ ನನಗಂಜದವರು ಉಂಟೇನೋ. ಹೋಗು ಮದಾಂಧ, ಆಗುತ್ತದೆ. ದೂರ ದೂರ ಹೋಗು ದುರಂಕಾರಿ. ಶಿವನನ್ನು ಪ್ರಾರ್ಥಿಸುವವರು ಕಾಲಭೈರವೇಶ್ವರನ ಆರಾಧ್ಯ ದೇವರು. ಹೀಗಿರುವಲ್ಲಿ ನಿಮ್ಮ ಹೆಸರನ್ನು ಕೇಳಿದ ಮಾತ್ರದಲ್ಲಿ ಮುಕ್ಕೋಟಿ ದೇವಾನು ದೇವತೆಗಳೇ ಎದರಿ ಬೆದರಿ ಬೆಂಡಾಗಿ ಓಡು ಹೋಗುವರು. ಹೀಗಿರುವಲ್ಲಿ ಹುಲ್ಲು ಮಾನವನಾದ ನನ್ನ ಮೇಲೆ ನಿಮಗೆ ಕೋಪವೇ ಪ್ರಭು? ಪ್ರಭು, ದಯಮಾಡಿ ನನ್ನ ಅಪರಾಧವನ್ನು ಮನ್ನಿಸಿ ಈ ದರೆಯಲ್ಲಿ ನನ್ನನ್ನು ಉದ್ಧರಿಸಬೇಕೆಂದು. ರೋಮದಾಂಧ ದುರಂಕಾರಿ ಹದಮ, ದುರಂಕಾರಿ ಹದಮ, ಧರ್ಮ ಮೀರಿದ ದುಷ್ಟರಾಜನೇ ದುರಂಕಾರಿ ಹದಮ. ದುರಂಕಾರಿ ಹದಮ, ಧರ್ಮ ಮೀರಿದ ದುಷ್ಟರಾಜನೇ ದುರಂಕಾರಿ ಹದಮ. ಕಾಳಿಕಾ ದೇವಿಯ ಅಭಯ ಹಸ್ತವು ನಿನ್ನ ಮಸ್ತಕದ ಮೇಲಿರುವುದೆಂದು ಭೂತಗಳಿಗೆ ಒಡೆಯನಾದ ಆ ಬೇತಾಳವು ನಿನ್ನ ಬೆಂಗಾವಲಾಗಿ ನಿಂತಿರುವುದೆಂದು, ಕಾತ್ಯಾಯನಿನನ್ನು ಕಾಪಾಡುವಳೆಂದು 64 ವಿದ್ಯೆಗಳಲ್ಲಿ ಪಾರಂಗತನಾಗಿರುವನೆಂದು ನನ್ನನ್ನು ಜರಿದು ನಿಲ್ಲಿಸಿದನು ಮದಾಂಧ. ಎಲ್ಲವೋ ದುರಂಕಾರಿ. ನೀಲಾಂಜನ ಸಮಾಭಾಸಂ ಛಾಯಾದೇವಿ ಗರ್ಭ ಸಂಜಾತಂ ಕಾಲಭೈರವನ ಆರಾಧಕನು ನಾನು ನಾನು ಏನು ಮಾಡಬಲ್ಲೆ ಮದಾಂಧ? ಈ ದಿನಕರ
ರಾಜಪುತ್ರನು ದಿನನಿತ್ಯವೂ ಗಗನ ಮಾರ್ಗದಲ್ಲಿ ಕಾಕವಾಹನನು ನಿನ್ನನ್ನೇನು ಮಾಡಬಲ್ಲನು ಎಂದು ನೆನೆಸಿದೆಯ ವಿವೇಕಿ? ಆಗಲಿ ಆಗಲಿ ದುರಂಕಾರಿ, ಗುಡುಗಿಡಿಸಿ ಕಿಡಿಕಿಡಿಯಾಗಿ ಉಗ್ರ ಕೋಪದಿ ಆರ್ಭಟಿಸಿ ಕರಚಪ್ಪಾಳೆಯನ್ನು ತೊಟ್ಟುವಾಗ ಎಲ್ಲಿ ಅಡಗಿತ್ತು ನಿನ್ನ ಭಕ್ತಿಯ ಪರಾಕಾಷ್ಠತೆ, ದೈನ್ಯತೆ? ಆಗಲಿ ದುರಂಕಾರಿ, ನಿನಗೆ ಕೊಡಬಾರದ ಕಷ್ಟಗಳನ್ನು ಕೊಡದೆ ಹೋದರೆ ನೋಡುತ್ತಿರು. ಎಲ್ಲವೋ ಮದಾಂಧ, ನಿನ್ನ ರಾಶಿಗೆ 7.5 ವರ್ಷಗಳ ಕಾಲ ನಾನು ಪ್ರವೇಶ ಮಾಡಿ ಅನ್ನ ಸಿಕ್ಕರೂ ಬಟ್ಟೆ ಸಿಗದಂತೆಯೂ ಬಟ್ಟೆ ಸಿಕ್ಕರೂ ಅನ್ನ ಸಿಗದಂತೆಯೂ ಮಾಡಿ ಸುರ 333 ಕೋಟಿ ದೇವತೆಗಳು ನಿನ್ನ ಹೃದಯ ಸಿಂಹಾಸನವನ್ನು ಬೆಚ್ಚಿಕೊಂಡರು. ನನ್ನ ಮಾಯಾಶಕ್ತಿಯಿಂದ ಪರಾಭವಗೊಳಿಸಿ ನಿನ್ನನ್ನು ಕಾಡು ಮೇಡುಗಳಲ್ಲಿ ಹಲಿಸಿ ನಿನಗೆ ಚೋರನೆಂಬ ಅಪಕೀರ್ತಿಗೆ ನಿನ್ನ ಗುರಿಪಡಿಸಿ ಇದರ ದೆಸೆಯಿಂದ ಕಾದ ಬಂಡೆಯ ಮೇಲೆ ನಿನ್ನನ್ನು ಕುಳ್ಳರಿಸಿ ನಿನ್ನ ಕರಚರಗಳನ್ನು ಛೇದಿಸದೆ ಹೋದರೆ ನಾನು ಛಾಯಾದೇವಿಯ ಗರ್ಭದಲ್ಲಿ ಜನಿಸಿದ್ದಕ್ಕೆ ಸಾರ್ಥಕವಿಲ್ಲ ಮದಾಂಧ. ಆಗಲಿ ಪಡವೆ ಗತಿಪತಿ ಕುಂಕುಮ ನಾಭನ ಮರೆಯುವಂಥದ್ದು ಬಿಡಲಿಲ್ಲ. ಪಡವೆ ಗತಿಪತಿ ಕುಂಕುಮ ನಾಭನ ಮರೆಯುವಂಥದ್ದು ನಡೆ ನಡೆ ನಡೆಯುವುದ ಬಿಡುವುದೆಲ್ಲವೋ ಹರಮನೆಯಿಂದ ನಡೆ ನಡೆ ನಡೆಯುವುದ ದುರವೈಭವದ ದುರಂಕಾರಿಯೇ ದುರವೈಭವದ ಮಹಾಪ್ರಭು, ಆ ದೃಷ್ಟಿ ನಯಾವಿನಯದಿಂದ ಆ ಶನಿದೇವರನ್ನು ಬೇಡಿಕೊಂಡರೂ ಸಹ ಅವರು ನನ್ನ ಮೇಲೆ ಕೋಪಿಸಿಕೊಂಡು ಪಂಥವನ್ನು ಮಾಡಿಕೊಳ್ಳುತ್ತೇವೆ. ಮಂತ್ರಿಗಳೇ, ಇನ್ನ ರಾಜ್ಯದಲ್ಲಿ ಹೇಗೆ ತಾನು ಬಾಳಲಿ ನಾವು? ಮಹಾಪ್ರಭು, ಹೇಳುವೆನು ಕೇಳಿ. ಮನಸ್ಸಿನ ಚಿಂತೆಯ ಬಿಡು ಬಿಡು ರಾಜರೇ, ಮನಸ್ಸಿನ ಚಿಂತೆಯ ಬಿಡು ಬಿಡು ರಾಜರೇ, ಅರಸನೆ ಏತಕ್ಕೆ ಈ ಬರಿ ಚಿಂತಿವೆ? ಅರಸನೆ ಏತಕ್ಕೆ ಈ ಬರಿ ಚಿಂತಿವೆ? ಅರಸನೆ ಏತಕ್ಕೆ ಈ ಬರಿ ಚಿಂತಿವೆ? ಮನದನು ಮಾನವ ಬಿಡು ಬಿಡು ರಾಜರೇ, ಮನದನು ಮಾನವ ಬಿಡು ಬಿಡು ರಾಜರೇ, ಮನಸ್ಸಿನ ಚಿಂತೆಯ ಬಿಡು ಬಿಡು ರಾಜರೇ. ಪ್ರಭೋ 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 ಮಹಾಪ್ರಭು, ಮಂತ್ರಿಗಳೇ, ಮನಸ್ಸಿನ ಚಿಂತೆಯನ್ನು ದೂರ ಮಾಡಿ ಮುಂದಿನ ಕಾರ್ಯದಲ್ಲಿ ನಿರತರಾಗಿರಿ. ಮಹಾಪ್ರಭು, ಅರಮನೆಯ ಪಂಡಿತೋತ್ತರನ್ನು ಕರೆಸಿದರೆ ಆ ಶನಿದೇವರ ಪೂಜಾ ವಿಧಾನಗಳನ್ನು ತಿಳಿಸುವರು. ನಿಜ ಮಂತ್ರಿಗಳೇ, ನಿಜ. ಅವರನ್ನು ಕರೆಸುವರಾಗಿ ಅವರಿಂದ ಪರಿಹಾರವೇನಾದರೂ ಸಿಗಬಹುದನ್ನು ತಿಳಿದುಕೊಳ್ಳೋಣ. ಆಗಬಹುದು ಮಹಾಪ್ರಭು. ಮಹಾರಾಜರೇ, ನನ್ನನ್ನು ಕರೆಸಿದ ಅಭಿಪ್ರಾಯವೇನು? ಗುರುಗಳೇ, ಈ ರೀತಿ ಆಗಿತ್ತಲ್ಲ, ಮಾಡುವುದಾದ್ರೆ ಏನು ಗುರುಗಳೇ? ರಾಜೇಂದ್ರ, ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾನು ತಮಗೊಂದು ಹಿತೋಕ್ತಿಯನ್ನು ಹೇಳಬೇಕೆಂದಿರುವೆನು. ತಿಳಿಸುವರಾಗಿ ಗುರುಗಳೇ. ಸರ್, ಮಹಾಪ್ರಭು, ವಿಧಿಯ ಸಂಕಲ್ಪವನು ಮೀರಲಾರಿಂದಲಾಗದು ಪ್ರಭುವೇ.
ಸಂಕಲ್ಪವನು ಮೀರಲಾರಿಂದಲಾಗದು ಪ್ರಭುವೇ ಒದಗಿ ಬಹು ಸುಖ ದುಃಖ ವಿಧಿಯಾಜ್ಞೆ ಜಗದಿ ಮಹಾಪ್ರಭು ವಿಧಿಯ ನಿಯಮದಲ್ಲಿ ತ್ರಿಮೂರ್ತಿಗಳು ಸಿಲುಕಿರಲು ಮಧುಡು ಮಾನವನಿಂದೇ ನಗುದು ವಿಧಿಯಾಜ್ಞೆ ಜಗದಿ ಮಹಾಪ್ರಭು ವಿಧಿಯಿತ್ತ ಕಷ್ಟದಲ್ಲಿ ಮಹಾಪ್ರಭು ಕಷ್ಟದಲ್ಲಿ ವಿಧಿಯಿದ್ದ ಕಷ್ಟದಲ್ಲಿ ದೈವವನ್ನು ನಂಬಿತ ನಡೆವನೇ ಮಗನಿಯ ಮಹಾಪ್ರಭು ವಿಧಿಯ ನಿಯಮದಲ್ಲಿ ತ್ರಿಮೂರ್ತಿಗಳೇ ಬಿದ್ದು ಮಿಲಮಿಲನ ಒದ್ದಾಡುತ್ತಿರಬೇಕಾದರೆ ನಮ್ಮಂತಹ ನರಮನುಷ್ಯರ ಪಾಡೇನು ಪ್ರಭು. ಆದ್ದರಿಂದ ಮಹಾಪ್ರಭು ಕುದುರೆಯ ಹಲ್ಲೆಗಳನ್ನು ತರಿಸಿ ಅವುಗಳಿಂದ ಒಂದು ಕುಂಭವನ್ನು ನಿರ್ಮಿಸಿ ಆ ಕುಂಭದ ಮೇಲೆ ಬಂಗಾರದಿಂದ ಮಾಡಿದ ಶ್ರೀಮನ್ನಾರಾಯಣ ಮೂರ್ತಿಯ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಿ ತೈಲದಿಂದ ನೈವೇದ್ಯ ಮಾಡಿ ಫಲ ಪುಷ್ಪಗಳಿಂದ ಸುಗಂಧ ದ್ರವ್ಯಗಳಿಂದ ಸಿಂಗರಿಸಿ ಸಹಸ್ರನಾಮವನ್ನು ಜಪವನ್ನಾಗಿ ಆಚರಿಸಿ ಮಹಾಪ್ರಭು ನಮ್ಮಂತಹ ಭೂಸುರೋತ್ತಮರಿಗೆ ಅನ್ನದಾನ, ವಸ್ತ್ರದಾನ, ಗೋದಾನ, ಭೂದಾನ, ಸುವರ್ಣ ದಾನಗಳೆಂಬ ದಾನಗಳನ್ನು ಮಾಡಿದ್ದೇ ಆದರೆ ಆ ಶನಿದೇವರು ಶಾಂತಚಿತ್ತರಾಗುವರು. ಆದ್ದರಿಂದ ಮಹಾಪ್ರಭು ಒಮ್ಮೆ ಆ ಶನಿದೇವರ ಪೂಜೆಯನ್ನು ಮಾಡಬೇಕೆಂದು ತಮ್ಮಲ್ಲಿ ಬೇಡುವೆನು ಪ್ರಭು. ಪಂಡಿತೋತ್ತಮರೇ, ಮಹಾಪ್ರಭು ಕೇಳಿ. ತಂದೆ, ತಾಯಿ, ಗುರು, ದೈವ ಎಲ್ಲವೂ ಅವರೆಂದೇ ನಂಬಿರುತ್ತೇನೆ. ಆದರೆ ನೀವು ಹೇಳಿದ ರೀತಿಯಲ್ಲಿ ನಾನು ಪೂಜೆಯನ್ನು ಮಾಡಲಾರೆ. ಮಹಾಪ್ರಭು ಮಹಾಮಂತ್ರಿಗಳೇ, ಈ ನಮ್ಮ ಪಂಡಿತರಿಗೆ ಬೇಕಾದ ಬಹುಮಾನವನ್ನು ಕೊಟ್ಟು ಕಳಿಸುವರಾಗಿ. ಯಾರಲ್ಲಿ? ನಮ್ಮ ಪಂಡಿತೋತ್ತಮರಿಗೆ ದಾನವನ್ನು ಕೊಡುವರಾಗಿ. ಮಹಾಪ್ರಭು ನಿಮಗೆ ಒಳ್ಳೆಯದಾಗಲಿ, ನಾನಿನ್ನು ಬರುತ್ತೇನೆ. ಆಗಬಹುದು ಪಂಡಿತೋತ್ತಮರೇ.
ನರನಿಗೆ ತೋರ್ಪಡಿತ ಗಣಪ್ರತಾಪ ಮಹಿಮೆಯನ್ನ ತೋರ್ಪಡಿತ ಗಣಪ್ರತಾಪ ಮಹಿಮೆಯನ್ನ ಧರಣಿ ನರನಿಗೆ ತೋರ್ಪಡಿತ ಗಣಪ್ರತಾಪ ಮಹಿಮೆಯನ್ನ ಕೂಡಿದ ಸಭೆಯಲ್ಲಿ ಚಪ್ಪಾಳೆಯ ಕೂಡಿದ ಸಭೆಯಲ್ಲಿ ರಾಮರನಿಂದಲೇ ಕಡಚಪ್ಪಾಳೆಯ ತೋರ್ಪಡಿತ ಗಣಪ್ರತಾಪ ಮಹಿಮೆಯನ್ನ ಧರಣಿ ನರನಿಗೆ ತೋರ್ಪಡಿತ ಗಣಪ್ರತಾಪ ಮಹಿಮೆಯನ್ನ ಮಾಯದ ಮುರುಗವ ನಿರ್ಮಿಸಿದ ಅರಸನ ಹಡಗಿಗೆ ಸೇರಿಸಿದೆ ಮಾಯದ ದುರ್ಗವ ನಿರ್ಮಿಸಿದ ಅರಸನ ಹಡಗಿಗೆ ಸೇರಿಸಿದೆ ತಂದ ದಿನಕರನ ಪಾದ ದಾನೆಗೂ ತಂದ ದಿನಕರನ ಪಾದ ದಾನೆಗೂ ಮಾಡಿದ ಬಂಧವ ಜಯಿಸುವನ ಮಾಡಿದ ಬಂಧವ ಜಯಿಸುವನ ಮಾಡಿದ ಬಂಧವ ಜಯಿಸುವನ ತೋರ್ಪಡಿತ ಗಣಪ್ರತಾಪ ಮಹಿಮೆಯನ್ನ ಧರಣಿ ಪದರನಿಗೆ ತೋರ್ಪಡಿತ ಗಣಪ್ರತಾಪ ಮಹಿಮೆಯನ್ನ ಎಲ್ಲವ ಮೂರ್ಖನಾದ ವಿಕ್ರಮನೇ, ನಿನ್ನರಮನೆಯ ಪಂಡಿತರು ನನ್ನ ಪೂಜಾ ವಿಧಿವಿಧಾನಗಳನ್ನು ತಿಳಿಸಿದಳು ಎಳ್ಳಷ್ಟು ತಿಳಿದುಕೊಳ್ಳದ ನೀನು ನನ್ನನ್ನು ಪೂಜಿಸುವುದಿಲ್ಲವೆಂದು ಧಿಕ್ಕರಿಸಿ ನುಡುತ್ತಿರುವ ಮಧಾಂಧ. ಆಗಲಿ, ನಾನೀಗಲೇ ಕಾರವಾನನ ವೇಷವನ್ನು ಧರಿಸಿ ಈ ನನ್ನ ಗದೆಯನ್ನೇ ಚಾವಟಿಯನ್ನಾಗಿ ಮಾಡಿಕೊಂಡು ನನ್ನ ಕಾಕ ವಾಹನವನ್ನೇ ತುರುಗವನ್ನಾಗಿ ಮಾಡಿಕೊಂಡು ಆ ಮಧಾಂಧನಿಗೆ ಈ ಕುದುರೆಯನ್ನು ವಿಕ್ರಯಿಸಿ ಘೋರ ಶಿಕ್ಷೆಗಳನ್ನು ವಿಧಿಸದೆ ಹೋದರೆ ನಾನು ಸೂರ್ಯಪುತ್ರನೆಲ್ಲ ನೋಡುತ್ತಿರು ಜಯಿಸುವೆನವ ನಿಹನ್ನ ದುಷ್ಟನನ್ನು ನಾನು ತೋರು ಕೈಯುತ್ತಾ ಜಯಿಸುವೆನವ ನಿಹನ್ನ ಜಯಿಸುವೆನವ ನಿಹನ್ನ ದುಷ್ಟನನ್ನು ನಾನು ತೋರು ಕೈಯುತ್ತಾ ಜಯಿಸುವೆನವ ನಿಹನ್ನ ಜಯಿಸುವೆನವ ನಿಹನ್ನ ದುಷ್ಟನನ್ನು ನಾನು ತೋರು ಕೈಯುತ್ತಾ ಜಯಿಸುವೆನವ ನಿಹನ್ನ ಜಯಿಸುವೆನವ ನಿಹನ್ನ ಮನೆಗದಾಂ ದುಷ್ಟನನ್ನು ದುರ್ಗೈ ತಿಳಿಯಾದ ಮನ ಜಯಿಸುವನ ಮನೆಗದಾಂ ಇನ್ನು ನಿಂತಿಸದ ಗುಣಮದೊಂದನ ಬರಿ ಬರಿ ಕಟ್ಟವ ಬಡಿಸೋಣ ಎಲ್ಲಿ ನಿಂತಿಸದ ಗುಣಮದೊಂದನ ಬರಿ ಬರಿ ಕಟ್ಟವ ಬಡಿಸುವನ ಜಯಿಸುವನ ಮನೆಗದಾಂ ಜಯಿಸುವೆನವ ನಿಹನ್ನ ದುಷ್ಟನನ್ನು ನಾನು ತೋರು ಕೈಯುತ್ತಾ ಜಯಿಸುವೆನವ ನಿಹನ್ನ ಎಲ್ಲ ನಿಲ್ಲಿಸಿದ ಕರ್ಮಧಾರನಿಗೆ ಘೋರ ಶಿಕ್ಷೆಯ ಭರಿಸುವವನ್ನ ಎಲ್ಲ ನಿಂದಿಸಿದ ಕರ್ಮಧಾರನಿಗೆ ಘೋರ ಶಿಕ್ಷೆಯ ಭರಿಸುವವನ್ನ ಜಯಿಸುವೆನವ ನಿಹನ್ನ ಜಯಿಸುವನ ಮನೆಗದಾಂ ಜಯಿಸುವನ ಮನೆಗದಾಂ ಎನ್ನ ನಿಂದಿಸದ ಕುಟುಂಬದೊಂದನ ಬರಿ ಬರಿ ಕಟ್ಟವ ಬಡಿಸುವನು ಜಯಿಸುವನ ಮನೆಗದಾಂ ದುರ್ಗದಿ ಚಮತ್ಕಾರದಿ ಘೋರ ಕಾರಣವ ಸೇರಿಸುವೆ